ಈ ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ವಿಷಯದ ಘಾತಾಂಕಗಳು ಮತ್ತು ಘಾತಗಳು ಅಧ್ಯಾಯ 11 ಅಭ್ಯಾಸ 11.2 ಚರ್ಚಿಸಲಿದ್ದೇನೆ. ಅಭ್ಯಾಸ 11.2. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಮುಂದಿನ ವಿಡಿಯೋಗಳು ನಿಮಗೆ ಬೇಗ ತಲುಪುತ್ತವೆ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಈಗ ಅಭ್ಯಾಸ ನೋಡುವ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ಅನ್ನು ನೋಡೋಣ. ಬೇಸಿಕ್ ಏನಂದ್ರೆ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಘಾತಾಂಕ ನಿಯಮಗಳು ಅಂತ ಬರ್ತಾವೆ. ಒಂದನೇ ನಿಯಮ ಏನಂದ್ರ ಘಾತಗಳನ್ನ ಸೇರಿಸುವ ನಿಯಮ. ಏನ್ ಹೇಳ್ತ ನೋಡ್ರಿ, ಏದ ಘಾತ ಎಂ ಇಂಟು ಏದ ಘಾತ ಎನ್ ಇಸ್ ಈಕ್ವಲ್ ಟು ಏದ ಘಾತ ಎಂ ಪ್ಲಸ್ ಎನ್ ಆಗಿರುತ್ತ. ಅಂದ್ರ ಎ is here, a is a non-zero number. a ಶೂನ್ಯವಲ್ಲದ ಸಂಖ್ಯೆ ಇದ್ದಾಗ ಎಂ ಎನ್ ಗಳು ಪೂರ್ಣಾಂಕಗಳಂತ ತಗೊಂಡಿದ್ವಿ ಅಂದ್ರ ಎ ಎಂ ಎನ್ ಪೂರ್ಣಾಂಕಗಳಾಗಿದ್ದಾಗ ಏದ ಘಾತ ಎಂ ಇಂಟು ಏದ ಘಾತ ಎನ್ ಅಂತ ಇದ್ರ ಏದ ಘಾತ ಎಂ ಪ್ಲಸ್ ಎನ್ ಅಂತ ಬರಿತೀವಿ. ಇದರ ಅರ್ಥ ಏನಂದ್ರ ಒಂದೇ ಆಧಾರ ಸಂಖ್ಯೆಯನ್ನ ಹೊಂದಿರುವ, ಇಲ್ಲಿಯೇ ಆಧಾರ ಸಂಖ್ಯೆ, ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಎರಡು ಘಾತಗಳನ್ನ ಗುಣಿಸಿದಾಗ ಆಧಾರ ಸಂಖ್ಯೆಯನ್ನ ಆಧರಿಸಿ ಘಾತಗಳನ್ನ ಸೇರಿಸಬೇಕು, ಅಂದ್ರ ಕೂಡಿಸಬೇಕು ಅಂತ ಈ ನಿಯಮ ಹೇಳುತ್ತ. ನೆಕ್ಸ್ಟ್ ಎರಡನೇ ನಿಯಮ ಏನ್ ಹೇಳುತ್ತಾ, ಅದೇ ರೀತಿ ಎ ಇಸ್ ಈಕ್ವಲ್ ಟು ಎ ಶೂನ್ಯವಲ್ಲದ ಸಂಖ್ಯೆ ಇದ್ದಾಗ ಎಂ ಮತ್ತು ಎನ್ ಪೂರ್ಣಾಂಕಗಳಾಗಿದ್ದಾಗ ಎ ಎಂ ಎನ್ ಪೂರ್ಣಾಂಕಗಳು ಎ ಇಲ್ಲಿ ನಾಟ್ ಈಕ್ವಲ್ ಟು 0 ಇದ್ದಾಗ ಏದ ಘಾತ ಎಂ ಭಾಗಾಕಾರ ಏದ ಘಾತ ಎನ್ ಅಂತಂದ್ರ ಏದ ಘಾತ ಎಂ ಮೈನಸ್ ಎನ್. ಇದು ಕೋಶಂಟ್ ರೂಲ್ ಅಥವಾ ಭಾಗಿಸುವ ನಿಯಮ ಅಂತ ಹೇಳ್ತೀವಿ ಅದಕ್ಕ. ಈಗ ನಮ್ಮಂತ ಒಂದ್ ನಿಮಿಷ. a raised to m by a raised to n is equal to a raised to m minus n. ನೋಡಿದ್ವಿ. ನೆಕ್ಸ್ಟ್ ಘಾತಕ್ಕೆ ಘಾತದ ನಿಯಮ, ಪವರ್ ರೂಲ್ ಅಂತ ಇದಕ್ಕ. ಅಂದ್ರ ಏದ ಘಾತ ಎಂ ಅದರ ಘಾತ ಎನ್ ಇದ್ದಾಗ ಏದ ಘಾತ ಎಂ ಎನ್ ಅಂತ ಬರಿತೀವಿ. ಎ ರೇಸ್ ಟು ಎಂ ಹೋಲ್ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಎಂ ಇಂಟು ಎನ್ ಅಂತ. ಎಕ್ಸಾಂಪಲ್ ನೋಡ್ರಿ, 2 raised to
ಟು ದ ಘಾತ 3 ಅದರ ಘಾತ 2 ಇತ್ತಂದ್ರ 2ರ ಘಾತ 3 ಇಂಟು 2 ಇಸ್ ಈಕ್ವಲ್ ಟು 2ರ ಘಾತ 6 ಅಂತ ಬರಿತೀವಿ. ಇದು ಈ ನಿಯಮಕ್ಕೆ ಉದಾಹರಣೆ. ನೆಕ್ಸ್ಟ್, ಘಾತವನ್ನ ಗುಣಿಸುವ ನಿಯಮ, ಪವರ್ ಆಫ್ ಪ್ರಾಡಕ್ಟ್ ರೂಲ್ ನೋಡ್ರಿ. ಎ ಇಂಟು ಬಿ ಹೋಲ್ ರೇಸ್ ಟು ಎಂ, ಎ ಇಂಟು ಬಿ ಹೋಲ್ ರೇಸ್ ಟು ಎಂ ಇಸ್ ಈಕ್ವಲ್ ಟು ಎ ದ ಘಾತ ಎಂ ಇಂಟು ಬಿ ದ ಘಾತ ಎಂ ಅಂತ ಬರಿತೀವಿ. ಅಂದ್ರ ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. 3 ಇಂಟು 4 ಅದರ ಘಾತ 2 ಇತ್ತು ಅಂದ್ರ ಇದನ್ನ ಹೆಂಗ್ ಬರಿತೀವಿ, 3ರ ಘಾತ 2 ಇಂಟು 4ರ ಘಾತ 2 ಅಂತ ಬರೆಯೋದು. ನೆಕ್ಸ್ಟ್, ಘಾತ ಶೂನ್ಯ ನಿಯಮ, ಎಕ್ಸ್ಪೋನೆಂಟ್ ಆಫ್ 0 ಅಥವಾ ಘಾತ ಶೂನ್ಯ ನಿಯಮ ನೋಡ್ರಿ. ಎದ ಘಾತ 0 ಅಂತಂದ್ರ 1 ಅಂತ. ಎದ ಘಾತ 0 ಇಸ್ ಈಕ್ವಲ್ ಟು 1 ಫಾರ್ ಎ ಇಸ್ ನಾಟ್ ಈಕ್ವಲ್ ಟು 0. ಅಂದ್ರ ಎ ಒಂದು ಪೂರ್ಣಾಂಕ ಆಗಿತ್ತು ಅಂದ್ರ, ಶೂನ್ಯವಲ್ಲದ ಪೂರ್ಣಾಂಕ ಆಗಿತ್ತು ಅಂದ್ರ ಅದ್ರ ಬೆಲೆ ಏನಾಗಿರುತ್ತ, 1 ಆಗಿರುತ್ತ. ಎಕ್ಸಾಂಪಲ್ 2 raised to 0 is equal to 1, 1000 raised to 0 is equal to 1, ಇನ್ನು many more. ಋಣಾತ್ಮಕ ನಿಯಮ, ಋಣಾತ್ಮಕ ಘಾತ, ನೆಗೆಟಿವ್ ಎಕ್ಸ್ಪೋನೆಂಟ್ ನೋಡ್ರಿ. ಎ ರೇಸ್ ಟು ಮೈನಸ್ ಎನ್, ಎದ ಘಾತ ಮೈನಸ್ ಎನ್ is equal to 1 divided by a raised to n. a raised to minus n is equal to 1 divided by a raised to n for a not equal to 0. ಅಂದ್ರೆ a ದ ಘಾತ ಮೈನಸ್ n ಆಗಿದ್ದಾಗ ಅದನ್ನ ಹೆಂಗ್ ಬರಿತೀವಿ, 1 ಭಾಗಾಕಾರ a ದ ಘಾತ n ಅಂತ ಬರಿತೀವಿ. ನೆಕ್ಸ್ಟ್ ಅಭ್ಯಾಸ ನೋಡ್ರಿ 11.2. ಇದು ಹಳೆ ಬುಕ್ದೊಳಗ 13.2 ಅಂತ ಇದೆ. ಈಗ ಹೊಸ ಬುಕ್ನೊಳಗ 11.2 ಅಂತ ಇದೆ. ಒಂದನೇದ್ದು, ಘಾತಾಂಕಗಳ ನಿಯಮಗಳನ್ನ ಬಳಸಿ ಸುಲಭೀಕರಿಸಿ ಮತ್ತು ಉತ್ತರವನ್ನ ಘಾತಾಂಕ ರೂಪದಲ್ಲಿ ಬರೆಯಿರಿ. ಒಂದನೇದ್ದು ಪರಿಹಾರ. ಒಂದು 3 raised to 2 ಇದೆ, 3 raised to 4 into 3 raised to 8 ಅಂತ ಇದೆ. ನಾವು ನೋಡಿದ್ವಿ ಆಲ್ರೆಡಿ. ಏನಂದ್ರ ಎ ಆಧಾರ ಸಂಖ್ಯೆ ಎ ಅಂತ ತಗೊಂಡು ಎಲ್ಲ ಕಡೆ ಆಧಾರ ಸಂಖ್ಯೆ ಎ ಇದ್ದಾಗ ಆ ಘಾತಗಳನ್ನ ಕೂಡಿಸ್ತೀವಿ ಅಂತಂದು 3 raised to 2 plus 4 plus 8 is equal to 3 raised to ನೋಡ್ರಿ 2 plus 4 6, 6 plus 8 ಅಂದ್ರ 14. ಇಲ್ಲಿ ಯೂಸ್ ಆಗಿರೋ ನಿಯಮ ಯಾವುದು? ಯೂಸ್ ಆಗಿರೋ ನಿಯಮ a raised to m into a raised to n is equal to a raised to m plus a raised to m plus n. ಈ ನಿಯಮ ಯೂಸ್ ಆಗಿದೆ. ನೆಕ್ಸ್ಟ್ ಎರಡನೇ ಲೆಕ್ಕ ನೋಡಿ. 6 raised to 15, 6ರ ಘಾತ 15 ಭಾಗಾಕಾರ 6ರ ಘಾತ 10
ಇಸ್ ಈಕ್ವಲ್ ಟು ನಾವ್ ಇದನ್ನ ಹೆಂಗ್ ಬರ್ತೀವಿ 6 ರ ಘಾತ 15 ಭಾಗಾಕಾರ 6 ರ ಘಾತ 10 ಅಂತ ಬರಿತೀವಿ. ನಮ್ಗೆ ಇನ್ನೊಂದು ನಿಯಮ ಗೊತ್ತೈತಿ, ಏನಂದ್ರ ಎ ಆಧಾರ ಸಂಖ್ಯೆ ಸಮ ಇದ್ದಾಗ ಒಂದೇ ಇದ್ದಾಗ a⁴n a⁴m a⁻m ಭಾಗಾಕಾರ a⁻n ಇತ್ತು ಅಂದ್ರ a⁻m - n ಅಂತ ಬರ್ಕೊಂತೀವಿ. ಇದನ್ನು ಅದೇ ತರ ಬರೆದಾಗ 6 ರ ಘಾತ 15 - 10 ಇಸ್ ಈಕ್ವಲ್ ಟು 6 ರ ಘಾತ 5 ಇದರ ಉತ್ತರ. ನೆಕ್ಸ್ಟ್ ಮೂರನೇದು ನೋಡಿ. 3 a⁻3 ಇಂಟು a⁻2 ಇಸ್ ಈಕ್ವಲ್ ಟು a⁻3 ಪ್ಲಸ್ 2 ಇಸ್ ಈಕ್ವಲ್ ಟು a⁻5. ಒಂದೇ ನಿಯಮ, ಈ ನಿಯಮ ತಗೊಂಡೆ. ನೆಕ್ಸ್ಟ್ 4ನೇದು ನೋಡಿ. 4 7x ಪ್ಲಸ್ 7x ಇಂಟು 7⁻2 7 ರ ಘಾತ x ಇಂಟು 7 ರ ಘಾತ 2. ಇದನ್ನ ಹೆಂಗ್ ಬರ್ತೀವಿ ಸಿಂಪಲ್ ಆಗಿ 7 ರ ಘಾತ x ಪ್ಲಸ್ 2. ಯಾಕಂದ್ರ ನಾವ್ ಈಗಾಗ್ಲೇ ನೋಡಿವಿ, ಎ ಆಧಾರ ಸಂಖ್ಯೆ ಒಂದೇ ಆಗಿದ್ದಾಗ a⁻m a⁻n ಇತ್ತಂದ್ರ a⁻m ಪ್ಲಸ್ n a⁻m ಪ್ಲಸ್ n. ನೆಕ್ಸ್ಟ್ 5 5 ರ ಘಾತ 2 ಅದರ ಘಾತ 3 ಭಾಗಾಕಾರ 5 ರ ಘಾತ 3 5 ರ ಘಾತ 3. ನೋಡ್ರಿ ಇದನ್ನ ಯಾವ ತರ ಬರ್ತೀವಿ. ನಮ್ಗೆ ಈಗಾಗ್ಲೇ ನೋಡಿದೀವಿ ನಾವು 5 ರ ಘಾತ ಅಂದ್ರ a⁻m a⁻m ಅದರ ಘಾತ n ಇದ್ದಾಗ a⁻m ಇಂಟು n ಅಂತ ಬರಿತಿದ್ವಿ. ಇದು ನಿಯಮ ಹೌದಾ. ಇದನ್ನ ಹೆಂಗ್ ಬರಿತೀವಿ ಈಗ 5 ರ ಘಾತ 2 ಇಂಟು 3 ಭಾಗಾಕಾರ 5 ರ ಘಾತ 3 ಅಂತ ಬರಿತೀವಿ. ಇಸ್ ಈಕ್ವಲ್ ಟು 5 ರ ಘಾತ 6 ಭಾಗಾಕಾರ 5 ರ ಘಾತ 3 ಆಯ್ತು. ಈಗ ನಮ್ಗೆ ಗೊತ್ತು ಏನಂದ್ರ ಇನ್ನೊಂದು ನಿಯಮ ಗೊತ್ತು, a⁻m ಭಾಗಾಕಾರ a⁻n ಅಂತಂದ್ರ a⁻m - n. ಇದನ್ನ ಆ ತರ ಬರೆದಾಗ 5 ರ ಘಾತ 6 - 3 ಅಂತಂದ್ರ 5 ರ ಘಾತ 6 3 ಇದ್ರ 3. ನೆಕ್ಸ್ಟ್ ಇದು 6ನೇದು ನೋಡಿ. 2 2 ರ ಘಾತ 5 ಇಂಟು 5 ರ ಘಾತ 5 ಅಂತ ಇದೆ. 5 ರ ಘಾತ 5 ನೋಡ್ರಿ, ಇಲ್ಲಿ ಏನು ಘಾತಗಳು ಸೇಮ್ ಅದಾವ, ಘಾತಾಂಕಗಳು ಸೇಮ್ ಅದಾವ. ನಾವು ಇನ್ನೊಂದು ನಿಯಮ ನೋಡಿದ್ವಿ, ಏನಂತಂದ್ರ a ಇಂಟು b ಹೋಲ್ ರೇಸ್ ಟು m ಇದ್ದಾಗ a⁻m ಇಂಟು b⁻m ಅಂತ ಬರಿತಿದ್ವಿ.
ಹೌದಾ? ಇಲ್ಲಿ ಏನಾಗುತ್ತಂದ್ರೆ ಇದು 2 ಇಂಟು 5 ಈ ನಿಯಮನ್ನ ಯೂಸ್ ಮಾಡ್ಕೊಂಡಾಗ 2 ಇಂಟು 5 ಅದರ ಘಾತ 5 ಅಂತ. 2 ಇಂಟು 5 ಅಂದ್ರ 10, 10ರ ಘಾತ 5. 6ನೇದು ನೋಡಿ. ಇದು 6ನೇದ್ದು ಆಯ್ತು. ಈಗ 7ನೇದ್ದು. 7ನೇದ್ದು a raised to 4 ಇಂಟು b raised to 4. ಅದೇ ನಿಯಮನ ಯೂಸ್ ಮಾಡ್ಕೊಂಡು ಹೆಂಗ್ ಬರಿತೀವಿ? a ಇಂಟು b whole raised to 4 or else a b whole raised to 4 ಅಂತ ಬರಿತೀವಿ. ನೆಕ್ಸ್ಟ್ 8ನೇದು ನೋಡಿ. 3ರ ಘಾತ 4 ಅದರ ಘಾತ 3 ಅಂತ ಇದೆ. ಇಲ್ಲಿ ಹೇಳಿದೀನಿ a ದ ಘಾತ m ಅದರ ಘಾತ n ಇದ್ದಾಗ a ದ ಘಾತ m ಇಂಟು n ಆಗುತ್ತಾ? ಇದನ್ನ ಹೆಂಗ್ ಬರಿತೀವಿ ಈಗ? 3ರ ಘಾತ 4 ಇಂಟು 3, 3 4 12, ಅದರ 3ರ ಘಾತ 12 ಅಂತ. ನೆಕ್ಸ್ಟ್ 9ನೇ ಲೆಕ್ಕ ನೋಡಿ. 9 ಏನು 2 raised to 20 2ರ ಘಾತ 20 ಭಾಗಾಕಾರ 2ರ ಘಾತ 15 2ರ ಘಾತ 15 ಇಂಟು 2ರ ಘಾತ 3 ಅಂತ ಇದೆ. 3 ಅಂತ ಇದೆ ಇಸ್ ಈಕ್ವಲ್ ಟು ನಮಗ್ ಗೊತ್ತೈತಿ a raised to m ಭಾಗಾಕಾರ a raised to n ಇದ್ದಾಗ a raised to m minus n ಅಂತ ಬರಿತೀವಿ. ಅದಕ್ಕೆ ಇದನ್ನ ಹೆಂಗ್ ಬರಿತೀನಿ ಈಗ? 2ರ ಘಾತ 20 ಭಾಗಾಕಾರ 2ರ ಘಾತ 15 ಅಂದ್ರ -15 ಆಯ್ತು. ಇಂಟು ಆಸ್ ಇಟ್ ಈಸ್ ಇಂಟು 2ರ ಘಾತ 3 ಇಂಟು 2ರ ಘಾತ 3 ಅಂತ ಬರ್ಕೊತೀನಿ. ಇಸ್ ಈಕ್ವಲ್ ಟು 2ರ ಘಾತ 20 ಮೈನಸ್ 15 ಅಂದ್ರೆ 2ರ ಘಾತ 5 ಇಂಟು 2ರ ಘಾತ 3 ಇಸ್ ಈಕ್ವಲ್ ಟು ಈಗ ಈ ನಿಯಮ, ಒಂದೇ ನಿಯಮ, a raised to m ಇಂಟು a raised to n ಇಸ್ ಈಕ್ವಲ್ ಟು a raised to m ಪ್ಲಸ್ n. ಅಂದ್ರೆ 2ರ ಘಾತ 5 ಪ್ಲಸ್ 3 ಇಸ್ ಈಕ್ವಲ್ ಟು 2ರ ಘಾತ 8 ಅಂತ ಆಯ್ತು. ನೆಕ್ಸ್ಟ್ 12ನೇದು ನೋಡ್ರಿ. ಇದೇನಿ ಸಾರಿ 10ನೇದ್ದು 10ನೇ ಲೆಕ್ಕ. 8ರ ಘಾತ t ಭಾಗಾಕಾರ 8ರ ಘಾತ 2 ಇಸ್ ಈಕ್ವಲ್ ಟು 8ರ ಘಾತ t ಮೈನಸ್ 2 ಅಂತ ಬರಿತೀವಿ. ಇದು a ದ ಘಾತ m ಭಾಗಾಕಾರ a ದ ಘಾತ n ಇದ್ದಾಗ a ದ ಘಾತ m ಮೈನಸ್ n. ನೆಕ್ಸ್ಟ್ 2 ಸಂಕ್ಷೇಪಿಸಿ ಮತ್ತು ಪ್ರತಿಯೊಂದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ಯಾರ. ಪರಿಹಾರ ನೋಡಿ. 1ನೇದ್ದು 2ರ ಘಾತ 3 ಇಂಟು 3ರ ಘಾತ 4 ಇಂಟು 4 ಡಿವೈಡೆಡ್ ಬೈ 3 ಇಂಟು 32 ನೋಡಿ.
ಇದನ್ನ ನಾವ್ ಈಗ 32 ಅನ್ನೋದನ್ನ ನಾವ್ ಯಾವ ತರ ಬರಿತೀವಿ ಅಂತಂದ್ರ 2 ಇಂಟು 2 ಇಂಟು 2 ಇಂಟು 2 ಇಂಟು 2 2 ಎಳೆ 4 4 ಎಳೆ 8 8 ಎಳೆ 16 16 ಎಳೆ 32 ಅಂದ್ರ 2 ರ ಘಾತ 5 ಇಸ್ ಈಕ್ವಲ್ ಟು 32 ಆಯ್ತು. ಸರಿನಾ? ಹ ಈಗ ಇದು ಏನು 2 ರ ಘಾತ 3 ಆಸ್ ಇಟ್ ಈಸ್ ಬರಿತೀನಿ. 3 ರ ಘಾತ 4 ಇದನ್ನ 4 ಅಂತಂದ್ರ 2 ಎಳೆ 4 ಇದನ್ನ ಯಾವ ತರ ಬರಿತೀನಿ 2 ರ ಘಾತ 2 ಅಂತ ಬರಿತೀನಿ. ನೆಕ್ಸ್ಟ್ 3 ಇಂಟು 2 ರ ಘಾತ 5. ಇವಾಗ ನಿಯಮವನ್ನ ಅಪ್ಲೈ ಮಾಡ್ತೀನಿ. ಒಂದೇ ನಿಯಮ ಏನ್ ಹೇಳುತ್ತಾ ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್. ಎದ ಘಾತ ಎಂ ಇಂಟು ಎದ ಘಾತ ಎನ್ ಇದ್ದಾಗ ಎದ ಘಾತ ಎಂ ಪ್ಲಸ್ ಎನ್ ಆಗುತ್ತಾ ಅನ್ನತ್ತ ಒಂದೇ ನಿಯಮ. ಆದ್ದರಿಂದ ಇದನ್ನ ಹೆಂಗ್ ಬರ್ತೀನಿ 2 ರ ಘಾತ 3 ಪ್ಲಸ್ 2 ಇಂಟು 3 ರ ಘಾತ 4 ಭಾಗಾಕಾರ 3 ಇಂಟು 2 ರ ಘಾತ 5 2 ರ ಘಾತ 5. ಸರಿನಾ? ನೆಕ್ಸ್ಟ್ ಇದನ್ನ ನೋಡಿ ಇದು ಎಷ್ಟು 3 ಪ್ಲಸ್ 2 ಅಂದ್ರೆ 2 ರ ಘಾತ 5 ಆಯ್ತು. 2 ರ ಘಾತ 5 ಇಂಟು 3 ರ ಘಾತ 4 ಭಾಗಾಕಾರ 3 ಇಂಟು 2 ರ ಘಾತ 5 ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರ ಎದ ಘಾತ ಎಂ ಭಾಗಾಕಾರ ಎದ ಘಾತ ಎಂ ಎದ ಘಾತ ಎಂ ಭಾಗಾಕಾರ ಎದ ಘಾತ ಎನ್ ಇದ್ದಾಗ ಎದ ಘಾತ ಎಂ ಮೈನಸ್ ಎನ್ ಆಗುತ್ತಾ ಅಂತ ನೋಡಿದ್ವಿ ನಾವು ಘಾತಾಂಕ ನಿಯಮಗಳನ್ನ. ಆ ನಿಯಮ ಇಲ್ಲಿ ತಗೋತೀನಿ. 2 ರ ಘಾತ 5 ಇಲ್ಲಿನ 2 ರ ಘಾತ 5 ಐತಿ -5 ಇಂಟು 3 ರ ಘಾತ 4 -1 2 ರ ಘಾತ 0 ಇಂಟು 3 ರ ಘಾತ 3 ಆಯ್ತು. ನಮಗ್ ಗೊತ್ತು 2 ರ ಘಾತ 0 ಅಂದ್ರ 1 ಇಂಟು 3 ರ ಘಾತ 3 ಇಸ್ ಈಕ್ವಲ್ ಟು 3 ರ ಘಾತ 3 ಇದರ ಉತ್ತರ. ನೆಕ್ಸ್ಟ್ ಎರಡನೇದು ನೋಡಿ. ತಗೊಂಡ್ಬಿಡ್ತೀನಿ ತಡೀರಿ. ಎರಡನೇ ಲೆಕ್ಕ ನೋಡಿ. ಈಗ 5 ರ ಘಾತ 2 5 ರ ಘಾತ 2 ಅದರ ಘಾತ 3 ಬ್ರಾಕೆಟ್ ಇದೆ ಇಂಟು 5 ರ ಘಾತ 4 ಭಾಗಾಕಾರ 5 ರ ಘಾತ 7 ಅಂತ ಇದೆ. ಇವಾಗ ನೋಡಿ ನಮ್ಗೆ ಗೊತ್ತು ಎ ರೇಸ್ ಟು ಎಂ ಹೋಲ್ ರೇಸ್ ಟು ಎನ್ ಇದ್ದಾಗ ಎ ರೇಸ್ ಟು ಎಂ ಇಂಟು ಎನ್ ಆಗತ್ತಾ. ಇದು ಘಾತಾಂಕ ನಿಯಮ. ಆದ್ದರಿಂದ ಒಂದೊಂದಾಗಿ ಬಿಡಿಸ್ಕೊಂತ ಬರೋಣ. ಬ್ರಾಕೆಟ್ ಹಂಗ ಇರ್ಲಿ.
2 ಇಂಟು 3 ಆಯ್ತು 8 5 ಭಾಗಾಕಾರ ಆಸ್ ಇಟ್ ಈಸ್ ಬರಿತೀನಿ 5 ನೆಕ್ಸ್ಟ್ ಇನ್ನೊಂದು ನಿಯಮ ಗೊತ್ತೈತಿ m n ಇದ್ದಾಗ m ಪ್ಲಸ್ n ಅಂತ ಬರ್ಕೊಂತೀವಿ. ಆದ್ದರಿಂದ ಇದನ್ನ ಹೆಂಗ್ ಬರಿತೀವಿ 5 ಆಯ್ತದು 6 ಪ್ಲಸ್ 4 ಭಾಗಾಕಾರ 5 ನೋಡ್ರಿ 6 ಪ್ಲಸ್ 4 ಅಂದ್ರೆ 10 ನೋಡ್ರಿ ಇದನ್ನ ಹೆಂಗ್ ಬರ್ತೀವಿ -7 ಯಾಕಂದ್ರ m ಭಾಗಾಕಾರ n ಇದ್ದಾಗ m ಮೈನಸ್ n ಆಗತ್ತ. ಆದ್ದರಿಂದ 5 ಇದರ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. 3ನೇದು ನೋಡಿ. ಲೆಕ್ಕ ಏನ್ ಹೇಳುತ್ತ ಅಂದ್ರ 25 ಘಾತ 4 ಭಾಗಾಕಾರ 5 ಅಂತ ಹೇಳುತ್ತ. 25 ನಾವು 5 ಇಂಟು 5 ಅಂತ ಬರಿತೀವಿ. ಇಲ್ಲಿ ಯಾವ ನಿಯಮ ಯೂಸ್ ಮಾಡ್ಕೊಂತೀವಿ ಅಂದ್ರ a ಇಂಟು b ಹೋಲ್ ರೇಸ್ ಟು m ಇದ್ದಾಗ a ರೇಸ್ ಟು m ಇಂಟು b ರೇಸ್ ಟು m ಆಗತ್ತ. ನೆಕ್ಸ್ಟ್ ಇದೇನಾಯ್ತು ಈಗ a 5 ಇಂಟು 5 ಅಂತಂದ್ರ 5 ಸ್ಕ್ವೇರ್ ಆಗತ್ತ. ಇದನ್ನ ಹೆಂಗ್ ಬರಿತೀವಿ 5 ಇಂಟು 5 ಘಾತ 4 ಭಾಗಾಕಾರ 5 ಅಂತ ಬರಿತೀವಿ. 5 ಇಂಟು 5 ಅಂದ್ರ 5 ಸ್ಕ್ವೇರ್ ಅದರ ಘಾತ 4 ಡಿವೈಡ್ ಬೈ 5 ನಮ್ಗೆ ಗೊತ್ತು a ರೇಸ್ ಟು m ಹೋಲ್ ರೇಸ್ ಟು n ಇದ್ದಾಗ a ರೇಸ್ ಟು m ಇಂಟು n ಸರಿನಾ. ಇದ್ರ ಪ್ರಕಾರ ಬರೋದು ಅಂದ್ರ 5 ಇಂಟು 4 ಭಾಗಾಕಾರ 5 ಇದನ್ನ ಹೆಂಗ್ ಬರ್ತೀವಿ 5 ಭಾಗಾಕಾರ 5 ಈ ನಿಯಮ ತಗೊಂತೀವಿ. a ರೇಸ್ ಟು m ಭಾಗಾಕಾರ a ರೇಸ್ ಟು n ಇದ್ದಾಗ a ದ ಘಾತ m ಮೈನಸ್ n ಆಗತ್ತ. ಇಲ್ಲಿ ನೋಡಿ 5 ಮೈನಸ್ 3 ಅಂದ್ರ 5. ನೆಕ್ಸ್ಟ್ ನೋಡಿ 4ನೇದು. ಏನ್ ಹೇಳುತ್ತ ಅಂದ್ರ 4 3 ಇಂಟು 7 ಇಂಟು 11 ಭಾಗಾಕಾರ 21 ಇಂಟು 11 ಇವಾಗ ನಮ್ಗೆ ಗೊತ್ತು ಇವು ಎಲ್ಲ ಸಿಂಪ್ಲಿಫೈಡ್ ವರ್ಷನ್ ಅದಾವು. ಅಂದ್ರ 3 ಇಂಟು ಇದನ್ನ ಹೆಂಗ್ ಬರಿತೀನಿ 3 ಇಂಟು 7 ಇಂಟು 7 ಅಂತ ಬರಿತೀನಿ.
ಏಳರ ಘಾತ 2 7 ಇಂಟು 7 ಅಂತ ಬರೀತೀನಿ. 11ರ ಘಾತ 8 ಆಸ್ ಇಟ್ ಈಸ್ ಇಡ್ತೀನಿ. 11ರ ಘಾತ 8. ಇವಾಗ ಇದನ್ನ ಏನಂತ ಬರಿತೀನಿ, 21 3 7 21, 3 ಇಂಟು 7 ಅಂತ ಬರಿತೀನಿ. 11ರ ಘಾತ 3 ಆಸ್ ಇಟ್ ಈಸ್ ಇಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 3 ಈ 3 ಹೋಯ್ತು, ಈ 7 ಹೋಯ್ತು. ಉಳಿದಿರೋದು 11 7 ಇಂಟು 11ರ ಘಾತ 8 ಭಾಗಾಕಾರ 11ರ ಘಾತ 3. ಇದನ್ನ ಹೆಂಗ್ ಬರಿತೀವಿ, 7 ಇಂಟು 11ರ ಘಾತ 8 ಮೈನಸ್ 3. ಇಲ್ಲೇ 11 ಐತಿ, 11 ಐತಿ. a raised to m by a raised to n is equal to a raised to m minus n. ಅದನ್ನ ಯೂಸ್ ಮಾಡೈತಿಲ್ಲ. 7 ಇಂಟು 11ರ ಘಾತ 5 ಇದರ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಎಷ್ಟು 4 ಆಗ್ತದೆ, 5 ನೋಡಿ. 5ನೇ ಲೆಕ್ಕ. ಇದು 3ರ ಘಾತ 7 3ರ ಘಾತ 4 ಇಂಟು 3ರ ಘಾತ 3 is equal to 3ರ ಘಾತ 7 ಹಂಗ ಬರಿತೀನಿ. ನೆಕ್ಸ್ಟ್ ಇದನ್ನ ಹೆಂಗ್ ಬರಿತೀನಿ, 3ರ ಘಾತ 4 ಪ್ಲಸ್ 3 ಆಗುತ್ತೆ. ಯಾಕಂದ್ರ a raised to m ಇಂಟು a raised to n ಅಂತಂದ್ರೆ a raised to m ಪ್ಲಸ್ n. ಸರಿನಾ? 3ರ ಘಾತ 7 ಭಾಗಾಕಾರ 3ರ ಘಾತ 7 is equal to 3ರ ಘಾತ 7 ಮೈನಸ್ 7. 3ರ ಘಾತ a raised to m ಭಾಗಾಕಾರ a raised to n. a ದ ಘಾತ m ಭಾಗಾಕಾರ a ದ ಘಾತ n ಇತ್ತಂದ್ರ a ದ ಘಾತ m ಮೈನಸ್ n ಆಗುತ್ತ. ಅದರಿಂದ ಇದು 3ರ ಘಾತ 0 ಆಯ್ತು. 1 3ರ ಘಾತ 0, a ದ ಘಾತ 0 ಅಂತಂದ್ರ 1, 3ರ ಘಾತ 0 ಅದು ಕೂಡ 1 ಆಗುತ್ತ. ಇದು ಇದರ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಆರು 2ರ ಘಾತ 0 ಪ್ಲಸ್ 3ರ ಘಾತ 0 ಪ್ಲಸ್ 4ರ ಘಾತ 0 is equal to a ದ ಘಾತ 0 ಅಂತಂದ್ರ 1, 2ರ ಘಾತ 0 1 ಪ್ಲಸ್ 1 ಪ್ಲಸ್ 1 is equal to 1 ಪ್ಲಸ್ 1 2, 2 ಪ್ಲಸ್ 1 3. 6 ಆಯ್ತು. 7ನೇದು ನೋಡಿ, 7. 2ರ ಘಾತ 0 ಇಂಟು 3ರ ಘಾತ 0 ಇಂಟು 4ರ ಘಾತ 0 is equal to ಏನಾಗತ್ತ, 1 ಇಂಟು 1 ಇಂಟು 1 is equal to 1 ಆಯ್ತು. ನೆಕ್ಸ್ಟ್ 8ನೇ ಲೆಕ್ಕ ನೋಡಿ. 1 2 3. 3ರ ಘಾತ 0 ಪ್ಲಸ್ 2ರ ಘಾತ 0 ಇಂಟು 5ರ ಘಾತ 0. ನೋಡ್ರಿ, 3ರ ಘಾತ 0 ಅಂದ್ರ 1, 2ರ ಘಾತ 0 ಅಂದ್ರ 1, 5ರ ಘಾತ 0 ಅಂದ್ರ 1 is equal to 1 ಪ್ಲಸ್ 1 ಅಂದ್ರ 2 ಇಂಟು 1 is equal to 2. ನೆಕ್ಸ್ಟ್ 9ನೇ ಲೆಕ್ಕ. 9ನೇ ಲೆಕ್ಕ ಏನೈತೆ ಅಂದ್ರ
ಎದ ಘಾತ 9 ಎರಡರ ಘಾತ 8 ಇಂಟು ಎದ ಘಾತ 5 ಎರಡರ ಘಾತ 8 ಇಂಟು ಎದ ಘಾತ 5 ಭಾಗಾಕಾರ 4ರ ಘಾತ 3 ಇಂಟು ಎದ ಘಾತ 3 ಅಂತ ಇದೆ. ಸರಿನಾ? ನಾವು 4ಅನ್ನ 2 ಇಂಟು 2 ಅಂತ ಬರಿತೀವಿ. 2ರ ಘಾತ 8 ಇಂಟು ಎದ ಘಾತ 5 ಭಾಗಾಕಾರ 2 2 ಇಂಟು 2 ಅಂದ್ರೆ 2 ಸ್ಕ್ವೇರ್ ಆಗತ್ತ. ಅದರ ಘಾತ 3 ಕೊಟ್ಟಾರ ಇಂಟು ಎದ ಘಾತ 3 ನೋಡ್ರಿ. ಇದು 2ರ ಘಾತ 8 ಇಂಟು ಎದ ಘಾತ 5 ಸಿಂಪ್ಲಿಫೈ ಮಾಡ್ತೀನಿ. ಇದನ್ನ a raised to m whole raised to n ಅಂದ್ರೆ a raised to mn a raised to mn ಆಗುತ್ತಾ. ಅದರಿಂದ ಇದು ಏನಾಗುತ್ತೆ 2 raised to 6 ಆಯ್ತು ಇಂಟು ಎದ ಘಾತ 3 ಇಸ್ ಈಕ್ವಲ್ ಟು 2ರ ಘಾತ 8 ಮೈನಸ್ 6 ಇಂಟು ಎದ ಘಾತ 5 ಮೈನಸ್ 3 ಇಸ್ ಈಕ್ವಲ್ ಟು 2ರ ಘಾತ 8 ಮೈನಸ್ 6 ಅಂದ್ರೆ 2 ಇಂಟು ಎದ ಘಾತ 2 5 ಮೈನಸ್ 3 ಅಂದ್ರೆ 2. ನೆಕ್ಸ್ಟ್ 10ನೇ ಲೆಕ್ಕ ನೋಡಿ. a raised to 5 by a cube ಇಂಟು a raised to 8 ಅಂತ ಇದೆ. ನಮ್ಗೆ ಗೊತ್ತು a raised to m ಇಲ್ಲಿ ಏನು ಯೂಸ್ ಮಾಡ್ತೀರ ಅಂದ್ರೆ a raised to m ಭಾಗಾಕಾರ a raised to n ಇತ್ತಂದ್ರೆ a raised to m ಮೈನಸ್ n ಆಗುತ್ತಾ. ಎದ ಘಾತ m ಭಾಗಾಕಾರ ಎದ ಘಾತ n ಇತ್ತು ಅಂದ್ರೆ ಎದ ಘಾತ m ಮೈನಸ್ n ಆಗುತ್ತಾ. ಆದ್ದರಿಂದ ಇದನ್ನ ಹೆಂಗ್ ಬರಿತೀನಿ, ಎದ ಘಾತ 5 ಮೈನಸ್ 3 ಇಂಟು ಎದ ಘಾತ 8 ಇಸ್ ಈಕ್ವಲ್ ಟು ಎದ ಘಾತ 2 5 ಮೈನಸ್ 3 ಅಂದ್ರೆ 2 ಇಂಟು ಎದ ಘಾತ 8. ಇನ್ನೊಂದು ಘಾತಾಂಕ ನಿಯಮ ಏನ್ ಹೇಳುತ್ತಂದ್ರ ಎದ ಘಾತ m ಇಂಟು ಎದ ಘಾತ n ಇದ್ದಾಗ ಎದ ಘಾತ m ಇಂಟು ಎದ ಘಾತ n ಇದ್ದಾಗ ಎದ ಘಾತ m ಪ್ಲಸ್ n ಅಂತ ಹೇಳುತ್ತಾ. ಆದ್ದರಿಂದ ಇದನ್ನ ಏನ್ ಬರ್ತೀವಿ, 2ರ ಘಾತ ಎದ ಘಾತ 2 ಪ್ಲಸ್ 8 ಎದ ಘಾತ 10 ಆಯ್ತು. ನೆಕ್ಸ್ಟ್ ಲೆಕ್ಕ ನೋಡಿ 11 4 raised to 5 into a raised to 8 b raised to 3 ಭಾಗಾಕಾರ 5ರ ಘಾತ 4ರ ಘಾತ 5 ಇಂಟು ಎದ ಘಾತ 5 ಬಿ ದ ಘಾತ 2 ಅಂತ ಇದೆ. ಸಿಂಪಲ್ ಇದೆ ನೋಡಿ. 4ರ ಘಾತ 4 4ರ ಘಾತ 5 ಮೈನಸ್ 5 ಅಂತ ಬರಿತೀನಿ, ಯಾಕಂದ್ರೆ ಈ ನಿಯಮ ಬಳಸ್ಕೊಂತೀನಿ ಇಲ್ಲೇ. ಇಂಟು ಎದ ಘಾತ 8 ಮೈನಸ್ 5 ಬಿ ದ ಘಾತ 3 ಮೈನಸ್ 2 ಇಸ್ ಈಕ್ವಲ್ ಟು 4ರ ಘಾತ 0 ಇಂಟು ಎದ ಘಾತ 8 ಮೈನಸ್ 5 ಅಂದ್ರ ಎದ ಘಾತ 3 ಆಯ್ತು. ಇದು ಬಿ ದ ಘಾತ 1. ಎ ರೇಸ್ ಟು 0 ಎದ ಘಾತ 0 ಅಂತಂತಂದ್ರ 1. ಅದರಿಂದ 4 ರೇಸ್ ಟು 0 ಇಸ್ ಈಕ್ವಲ್ ಟು 1 ಆಗತ್ತ. ಉತ್ತರ ಎ ಕ್ಯೂಬ್ ಡಿ. ಬಿ ದ ಘಾತ 1 ಅಂದ್ರ ಡಿ ಅಂತ ಮಾಡಿ, ಏನಿಲ್ಲ ಅಂದ್ರ 1 ಇರುತ್ತ ಅಂತ ಗೊತ್ತು, ಅದಕ್ಕಷ್ಟ. ನೆಕ್ಸ್ಟ್ 12 ಅಂತ ಏನ್ ಹೇಳುತ್ತ ಅಂದ್ರ
2 ಇಂಟು 2 ಅದರ ಘಾತ 2 ಅಂತ 2⁵ ಇಂಟು 2 ಅದರ ಘಾತ 2 ಅಂತ. ಇಲ್ಲಿ ನೋಡಿ ನಮ್ಗೆ ಗೊತ್ತಿದೆ a⁵m ಇದ a⁵m ಇಂಟು a⁵n ಇಸ್ ಈಕ್ವಲ್ ಟು a⁵m ಪ್ಲಸ್ n. ಅದ್ರ ಪ್ರಕಾರ ಬರ್ಕೊಂಡಾಗ ಆ ಘಾತಾಂಕ ನಿಯಮ ಯೂಸ್ ಮಾಡ್ಕೊಂಡ್ರ 2⁻³ ಪ್ಲಸ್ 1 ಅದರ ಘಾತ 2 ಆಯ್ತು. 2⁴ ಅದರ ಘಾತ 2 ಅಂದ್ರ a⁵m whole⁵n ಎದ ಘಾತ m ಅದರ ಘಾತ n ಆಗಿದ್ದಾಗ ಎದ ಘಾತ m ಇಂಟು n ಅದನ್ನ ಆ ಘಾತಾಂಕ ನಿಯಮ ಯೂಸ್ ಮಾಡ್ಕೊಂಡ್ರೆ ಏನಾಗತ್ತಿದು 2⁴ ಇಂಟು 2 ಇಸ್ ಈಕ್ವಲ್ ಟು 2⁸ ನೆಕ್ಸ್ಟ್ ಸರಿ ಅಥವಾ ತಪ್ಪು ತಿಳಿಸಿ ಮತ್ತು ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಹೇಳ್ಯಾರ. ಸರಿ ಮತ್ತು ತಪ್ಪು ಹೇಳ್ಬೇಕು, ನಮ್ಮ ಉತ್ತರ ಏನೈತಿ ಅದನ್ನ ಹೇಳ್ಬೇಕು ಅಂತ. ನೋಡ್ರಿ 1ನೇದ್ದು ಪರಿಹಾರ 1 10 ಇಂಟು 10⁻11 ಇಸ್ ಈಕ್ವಲ್ ಟು 100⁻11 ಅಂತ ಹೇಳ್ಯಾರ. ನೋಡ್ರಿ ನಮಗ ಗೊತ್ತಿದೆ ಏನಂದ್ರ a⁻m ಇಂಟು a⁻n ಇದ್ದಾಗ a⁻m ಪ್ಲಸ್ n ಅಂತ ಬರಿತೀವಿ. ಹೌದಾ? ಅದ್ರ ಪ್ರಕಾರ ಬರ್ದಾಗಿದೆ ಎಷ್ಟಾಗತ್ತ ಎದ ಘಾತ ಇದೇನಾಯ್ತು 10⁻12 ಆಯ್ತು. 10⁻12 ಇಸ್ ಈಕ್ವಲ್ ಟು 100⁻11 ಅಂತ ಹೇಳ್ದಂಗ ಆಯ್ತು. 100⁻11 ಇದು ತಪ್ಪು. ಆದ್ದರಿಂದ ತಪ್ಪು 100 ಇಲ್ಲೇ ಒಂದು ಸಿಂಪಲ್ ಹಂಗ 100⁻11 ಅನ್ನೋದು 10⁻12ಕ್ಕ ಸಮವಿಲ್ಲ. ಅದರಿಂದ ಇದು ತಪ್ಪು. ಇಷ್ಟೇ ಇರಲಿ. ನೆಕ್ಸ್ಟ್ 2ನೇದು ನೋಡಿ 2⁵3 ಗ್ರೇಟರ್ ದ್ಯಾನ್ 5⁵2 2⁻3 ದೊಡ್ಡದು 5⁻2ಕ್ಕಿಂತ ಅಂತ ಹೇಳ್ಯಾರ. ಇದು ತಪ್ಪು. ಯಾಕಂದ್ರ ನೋಡ್ರಿ 2⁻3 ಅಂದ್ರ 2ನ್ನ 3 ಸರಿ ಗುಣಾಕಾರ ಮಾಡ್ಬೇಕು ಅಂತ. 2 2 2 2 4 4 8 5⁻2 ಅಂದ್ರ 5ನ್ನ 2 ಸರಿ ಗುಣಾಕಾರ ಮಾಡ್ಬೇಕು. 5 ಇಂಟು 5 5 25. ಆದ್ದರಿಂದ 25 ದೊಡ್ಡದು 8ಕ್ಕಿಂತ, ಅದಕ್ಕದು ತಪ್ಪು ಅಂತ. 3ನೇ ಲೆಕ್ಕ ನೋಡಿ 2⁻3 3 ಇಂಟು 3⁻2 ಇಸ್ ಈಕ್ವಲ್ ಟು 6⁻5 ಅಂತ ಹೇಳ್ಯಾರ. ನೋಡ್ರಿ ಇಲ್ಲಿ ಘಾತಾಂಕಗಳು ಸಮ ಇಲ್ಲ. 1ನೇದ್ರೊಳಗ 2⁻3 ಇದ್ದಿದ್ದನ್ನ ನಾನು ಹೆಂಗ್ ಬರಿತೀನಿ 2⁻2 ಇಂಟು 2 ಇಂಟು 3⁻2 ಅಂತ ಬರಿತೀನಿ. ಇವಾಗ ಘಾತಾಂಕಗಳು ಸಮವಾದವು. ಇದನ್ನ ಹೆಂಗ್ ಬರಿತೀವಿ 2 ಇಂಟು 3 ಅದರ ಘಾತ 2 ಇಂಟು 2 ಅಂತ ಬರ್ಕೊಂತೀನಿ. ಇದೇ ಎಷ್ಟಾಗತ್ತ 6⁻2 ಇಂಟು 3 ಇಂಟು 2 ಒಂದೆರಡು ಉಳಿದಿತ್ತಲ್ಲ ಇಂಟು 2
ಅವರು 6 ರ ಘಾತ 5 ಅಂತ ಹೇಳ್ಯಾರ. ಆದ್ದರಿಂದ ಇದು ತಪ್ಪು. ತಪ್ಪು. ನೆಕ್ಸ್ಟ್ 4ನೇ ಲೆಕ್ಕ ನೋಡಿ. 3 ರ ಘಾತ 0 ಇಸ್ ಈಕ್ವಲ್ ಟು 1000 ರ ಘಾತ 0 ಅಂತ ಹೇಳ್ಯಾರ. ಎ ದ ಘಾತ 0 ಆಗಿದ್ದಾಗ ಅದ್ರ ಬೆಲೆ 1 ಇಸ್ ಈಕ್ವಲ್ ಟು 1. ಇದು ಸರಿ ಇದೆ, ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ಯಾರ. ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೇಕು ನೋಡ್ರಿ. ಈ 1ನೇ ವಿಡಿಯೋದೊಳಗ ಇದ್ರ ಡೀಟೇಲ್ ಸೊಲ್ಯೂಷನ್ ಅಂದ್ರೆ ಅವಿಭಾಜ್ಯ ಅಪವರ್ತನಗಳಾಗಿ ಹೆಂಗ್ ವ್ಯಕ್ತಪಡಿಸುವುದು, ಅವಿಭಾಜ್ಯ ಸಂಖ್ಯೆಗಳ ಅಂದ್ರೆ ಏನು ಎಲ್ಲಾ ಡಿಸ್ಕಷನ್ ಮಾಡೈತಿ. ಅದನ್ನ ನೋಡಿಲ್ಲ ಅಂದ್ರೆ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಐಡಿಯಾ ಬರುತ್ತೆ ನಿಮ್ಗ. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಅವಿಭಾಜ್ಯ ಅಪವರ್ತನಗಳ ಮೆಥಡ್ ದಿಂದ ಇದನ್ನ ಮಾಡೋಣ. 1ನೇದ್ ನೋಡಿ ಪರಿಹಾರ. ಒಂದೂರ ಎಂಟು ತಗೊಂತೀನಿ. ಘಾತಾಂಕ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿರೋದ್ರಿಂದ 1ನೇದ್ದು ಅವಿಭಾಜ್ಯ ಅಪವರ್ತನ ಮಾಡ್ತೀನಿ. 2 5 10, 2 4 8. ನೆಕ್ಸ್ಟ್ 2 ತಗೋತೀನಿ. 2 7 4, 1 14 2 7. ನೆಕ್ಸ್ಟ್ 3ರ ಬಾಧ್ಯತೆ ನಿಯಮಗಳನ್ನು 1ನೇ ವಿಡಿಯೋದೊಳಗೆ ಹೇಳೈತಿ ನೋಡ್ರಿ. ಇದು 3ರಿಂದ ಭಾಗ ಆಗುತ್ತಾ. ಇಲ್ಲಿ 2 ನಾ ಡೈರೆಕ್ಟ್ ಆಗಿ ತಗೊಂಡಿ ಅಂದ್ರೆ ಕೊನೆಯ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 2 4 6 8 ಬಂದಿತ್ತಂದ್ರೆ 2ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ ಕೊನೆಯ ಸಂಖ್ಯೆ 2 ಐತಿ, ಅದಕ್ಕೆ 2 ತಗೊಂಡೆ. ಇಲ್ಲೇ 27 ಬಂತು, 2ರಿಂದ ಭಾಗ ಆಗಲ್ಲ, ಅದಕ್ಕೆ 3 ತಗೊಂಡೆ. 3 9 27. ನೆಕ್ಸ್ಟ್ 3 3 3 3 3 1 3 3 9 3 1 3. 1 ಬಂದಾಗ ಪಿಡಿ ಅಷ್ಟು ಮುಗಿತ. ನೆಕ್ಸ್ಟ್ 192 192 ನೋಡಿ. ಇದು ಕೊನೆಯ ಸಂಖ್ಯೆ 2 ಇರೋದ್ರಿಂದ ಬಿಡಿ ಸ್ಥಾನದಲ್ಲಿ 2 ಇರೋದ್ರಿಂದ 2ರಿಂದ ಭಾಗ ಆಗತ್ತಾ. 2 9 18. 1 ಉಳಿತು, 12 ಆಯ್ತು. 2 6 12. ನೆಕ್ಸ್ಟ್ 2 ತಗೊಳ್ಳಿ. 2 7 4. 1 ಉಳಿತು, 16 ಆಯ್ತು. 2 8. ನೆಕ್ಸ್ಟ್ 2 ತಗೊಳ್ಳಿ. 2 2 2 4. ನೆಕ್ಸ್ಟ್ 2 ತಗೋರಿ. 2 1 2 2. ನೆಕ್ಸ್ಟ್ 2 2 6. ನೆಕ್ಸ್ಟ್ 2 2 3. 3 ತಗೊಳ್ಳಿ. 1 ಬಂತು, ಬಿಟ್ಬಿಡಿ. ಈಗ 108 ಇಂಟು 192 ಇದನ್ನ ಅಪವರ್ತನಗಳಾಗಿ ಬರೀಬೇಕು ನೋಡ್ರಿ. ಎಷ್ಟು 2 ಅದವು? 2 ಇಂಟು 2 ಇಂಟು 2. ಮೊದ್ಲು ಏನೈತಿ ಅದನ್ನ ಬರ್ಕೊಂಡ್ಬಿಡ್ತೀನಿ. 2 ಇಂಟು 2 ಇಂಟು 3 ಇಂಟು 3 ಇಂಟು 3 3 ಇಂಟು 3 ಇಂಟು 3. ಸರಿನಾ? ನೆಕ್ಸ್ಟ್ ಇದ್ರ ಬರಿತೀನಿ. 8 2 ಅನ್ನೋದು ಎಷ್ಟೈತಿ? 1 2 3 4 5 6. 2 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ನೋಡ್ರಿ. 2 ಅನ್ನೋವು ಇಲ್ಲಿ 6 ಅದಾವು, ಇಲ್ಲಿ 2 ಅದಾವು. ಆದ್ರಿಂದ 2⁸8 ಆಯ್ತಿದು. 2⁸2⁸8. 3 ಅನ್ನೋದು ಇಲ್ಲಿ 3, ಇಲ್ಲೊಂದು 3⁴4. ಇದು ಇದರ ಉತ್ತರ. ನೆಕ್ಸ್ಟ್ ನೋಡಿ 2ನೇ ಲೆಕ್ಕ. 2ನೇದು
270 ಕೊಟ್ಟಿದ್ದಾರೆ. ಕೊನೆಯ ಸಂಖ್ಯೆ 0 ಇರೋದ್ರಿಂದ 2ರಿಂದ ಭಾಗ ಆಗುತ್ತಿದ್ದು, ಅದಕ್ಕೆ 2 ತಗೊಂತೀನಿ. 2 ಒಂದ್ಲೆ 2 ಮೂರ್ಲೆ 1 ಉಳಿತು, 2 ಮೂರ್ಲೆ 6, 1 ಉಳಿತು 10 2 5ಲೆ 10. ನೆಕ್ಸ್ಟ್ ಕೊನೆಯ ಸಂಖ್ಯೆ 5 ಇರೋದ್ರಿಂದ 2ರಿಂದ ಭಾಗ ಆಗಲ್ಲ. ಅವುಗಳ ಮೊತ್ತ ನೋಡ್ರಿ, 3ರಿಂದ ಭಾಗ ಮಾಡ್ಬೇಕಂದ್ರ ಅವುಗಳ ಮೊತ್ತ ಹೋಗ್ತಿದ್ರ 3ರಿಂದ ಭಾಗ ಆಗ್ತಿತ್ತಂದ್ರ 3ರಿಂದ ನಿಶೇಷವಾಗಿ ಭಾಗ ಆಗತ್ತ. 1 + 3 4, 4 + 5 9, 3ರಿಂದ ಭಾಗ ಆಗುತ್ತೆ. 3 4ಲೆ 12, 1 ಉಳಿತು 15 ಆಯ್ತು, 3 5ಲೆ 15. ನೆಕ್ಸ್ಟ್ 3 ತಗೊಳ್ಳಿ, 3 ಒಂದ್ಲೆ 3, 3 ಒಂದ್ಲೆ 3, 1 ಉಳಿತು 15 ಆಯ್ತು, 3 5ಲೆ. ನೆಕ್ಸ್ಟ್ 3 3 5ಲೆ. ನೆಕ್ಸ್ಟ್ 5 5 ಒಂದ್ಲೆ. ಅಂದ್ರ 270 = 2 × 3 × 3 × 3 × 5, ಅಂದ್ರ 2ರ ಘಾತ 1, 3ರ ಘಾತ 2, 5ರ ಘಾತ 1 ಅಂತ. ನೆಕ್ಸ್ಟ್ ನೋಡಿ, ಮೂರನೇದ್ದು 700, ಮೂರನೇ ಲೆಕ್ಕ 779 ಇದೆ. ಅಂದ್ರ ಇದು ಸ್ಟ್ಯಾಂಡರ್ಡ್ ಗೊತ್ತಿರತ್ ನಮ್ಗ. 3ರ ಘಾತ 6 ಅಂತಂದು, ಅಂದ್ರ 27 729 ಗೊತ್ತಿರುತ್ತ ಅಂದ್ರ ಮಾಡಿ ತೋರಿಸ್ತೀನಿ. ಇದು 2ರಿಂದ ಭಾಗ ಆಗಲ್ಲ, 3ರಿಂದ ಭಾಗ ಆಗುತ್ತ. ಅಂದ್ರ 7 + 2 9, 9 + 9 18. ನೋಡ್ರಿ 3 ಭಾಗ ಆಗತ್ತ. 3 7ಲೆ 6, 1 ಉಳಿತು 12 ಆಯ್ತು, 3 4ಲೆ 3 3ಲೆ. ನೆಕ್ಸ್ಟ್ 3 8ಲೆ 24, 3 1ಲೆ 3. ನೆಕ್ಸ್ಟ್ 3 3 7ಲೆ 6, 2 ಉಳಿತು 21 ಆಯ್ತು, 3 7ಲೆ 21. ಮತ್ 3 ತಗೊಂತೀನಿ, 3 9ಲೆ 27. ನೆಕ್ಸ್ಟ್ 3 ತಗೊಂತೀನಿ, 3 3ಲೆ. ನೆಕ್ಸ್ಟ್ 3 3 1ಲೆ. ನೋಡ್ರಿ 6 ಬಂದವ. 1 2 3 4 5 6 ಆಯ್ತು. ನೆಕ್ಸ್ಟ್ 64, ಇದು 2ರ ಘಾತ ಕೊನೆಯ ಸಂಖ್ಯೆ 2 ಇರೋದ್ರಿಂದ ಇದು 2ರಿಂದ ಭಾಗ ಆಗುತ್ತೆ. 2 2 ಮೂರ್ಲೆ 2 7ಲೆ. ನೆಕ್ಸ್ಟ್ 2 2 ಒಂದ್ಲೆ 1 ಉಳಿತು 12 ಆಯ್ತು, 2 6ಲೆ. ನೆಕ್ಸ್ಟ್ 2 8ಲೆ 16. ಮತ್ತೆ 2 ತಗೊಂತೀನಿ, 2 4ಲೆ. ಮತ್ತೆ 2 ತಗೊಂತೀನಿ, 2 7ಲೆ. ಮತ್ತೆ 2 ತಗೊಂತೀನಿ, 2 1ಲೆ. ನೋಡ್ರಿ 1 2 3 4 5 6. ಇಲ್ಲಿನ 6 ಅದು 6 ಅದು 6 ಬಂದೈತಿ. 3ರದ್ದು 6 2ರದ್ದು 6. 729 × 64 ಅಂತಂದ್ರ ಅಪವರ್ತನಗಳ ಅವಿಭಾಜ್ಯ ಅಪವರ್ತನ ಘಾತಾಂಕಗಳ ಗುಣಲಬ್ಧವಾಗಿ ಬರೀರಿ ಅಂತ ಹೇಳ ಬರಿತೀನಿ. ಈಗ ನೋಡ್ರಿ 2ರ ಘಾತ 3ರ ಘಾತ 6 × 2ರ ಘಾತ 6. ನಾಲ್ಕನೇ ಲೆಕ್ಕ ನೋಡಿ, 768. ಈ ಕೊನೆಯ ಸಂಖ್ಯೆ 8 ಐತಿ, 2ರಿಂದ ಭಾಗ ಆಗುತ್ತ, ಅದರಿಂದ 2 ತಗೊಂತೀನಿ. 2 3ಲೆ 6, 1 ಉಳಿತು 16 ಆಯ್ತು, 2 8ಲೆ 16, 2 8ಲೆ 16, 2 4ಲೆ 8. ಸರಿನಾ? ನೆಕ್ಸ್ಟ್ 2 1ಲೆ 2, 1 ಉಳಿತು 18 ಆಯ್ತು, 2 9ಲೆ 2 7ಲೆ.
ನೆಕ್ಸ್ಟ್ ಎರಡು ಒಂಬತ್ತಲೆ 18, ಒಂದು ಉಳಿತು 12 ಆಯ್ತು. 2 6 12. ನೆಕ್ಸ್ಟ್ ಮತ್ತೆ 2 ತಗೊಂತೀನಿ. 2 4 8, ಒಂದು ಉಳಿತು 16 ಆಯ್ತು. 2 8 16. ಮತ್ತೆ 2 2 7 2 4. ನೆಕ್ಸ್ಟ್ 2 1 2 7. ಮತ್ತೆ 2 2 6. ಮತ್ತೆ 2 2 3. ನೆಕ್ಸ್ಟ್ 3 3 1. ಇದು ಎಷ್ಟು ನೋಡ್ರಿ? 2 ಅನ್ನೋದು ಎಷ್ಟು ಸರಿ ಬಂದೈತಿ? 768. 2 ಅನ್ನೋದು 1 2 3 4 5 6 7 8. 2 ಅನ್ನೋದು 8 ಸಾರಿ ಬಂದೈತಿ. 2⁸8 8 3. 2⁸8 ಅಂದ್ರೆ 256. 8 3 ಅಂದ್ರ 768. ನೆಕ್ಸ್ಟ್ ಐದನೇದು ಸಂಕ್ಷೇಪಿಸಿ ಅಂತ ಹೇಳ. ಒಂದನೇದ್ದು ಪರಿಹಾರ. ಪರಿಹಾರ ಫಸ್ಟ್ ಒನ್. 2 ರ ಘಾತ 5 ಅದರ ಘಾತ 2. 2 ರ ಘಾತ 5 ಅದರ ಘಾತ 2 8 7 ರ ಘಾತ 3 ಭಾಗಾಕಾರ 8 ರ ಘಾತ 3 ಇಂಟು 7 ಅಂತ ಹೇಳ್ಯಾರ. ನೋಡ್ರಿ, a⁻m n. ಇಲ್ಲೇ ಘಾತಾಂಕಗಳ ನಿಯಮ ಏನ್ ಹೇಳುತ್ತ? a ದ ಘಾತ m ಅದರ ಘಾತ n ಇದ್ದಾಗ a ದ ಘಾತ m ಇಂಟು n ಆಗುತ್ತ. ಆದ್ದರಿಂದ ಇದು m ಇಂಟು n 2 5 10. 2 ರ ಘಾತ 10 ಅಂತ ಬರಿತೀನಿ. ನೆಕ್ಸ್ಟ್ 7 ರ ಘಾತ 3. ನಮ್ಗೆ ಗೊತ್ತು 8 ನಾವು 2 ಇಂಟು 2 ಇಂಟು 2 ಅಂತ ಬರಿತೀವಿ. 8 ಅಂದ್ರ 2 ಇಂಟು 2 ಇಂಟು 2 ಅಂದ್ರ 2 ರ ಘಾತ 3 ಅಂತಂದಂಗ 2 ರ ಘಾತ 3 ಅದರ ಘಾತ 3 ಇಂಟು 7. ನೋಡ್ರಿ, 2 ರ ಘಾತ 10 ಇಂಟು 7 ರ ಘಾತ 3 ಭಾಗಾಕಾರ 2 ರ ಘಾತ 3 3 9. ಯಾಕಂದ್ರೆ ಫಸ್ಟ್ ಒನ್ ಇದನ್ನ ಯೂಸ್ ಮಾಡ್ಕೊಂಡೀನಿ, ಆ ಘಾತಾಂಕ ನಿಯಮ ಯೂಸ್ ಮಾಡ್ಕೊಂಡೀನಿ. ಇಂಟು 7. ನೆಕ್ಸ್ಟ್ a ದ ಘಾತ m ಬೈ a ದ ಘಾತ n ಇದ್ದಾಗ a ದ ಘಾತ m ಮೈನಸ್ n. ಈ ಸೂತ್ರ ಈ ಘಾತಾಂಕ ನಿಯಮನ ಯೂಸ್ ಮಾಡ್ಕೊಂಡಾಗ 2 ರ ಘಾತ 10 ಮೈನಸ್ 9 10 ಮೈನಸ್ 9 ಇಂಟು 7 ರ ಘಾತ 3 ಮೈನಸ್ 2 ಇಸ್ ಈಕ್ವಲ್ ಟು 2 ರ ಘಾತ 10 ಮೈನಸ್ 9 ಅಂದ್ರೆ 2 ರ ಘಾತ 1 8 3 ಮೈನಸ್ 2 ಅಂದ್ರೆ 7 7 14. ಇದು 3. ಇಲ್ಲಿ 1 ಇದೆ. 1 7 ರ ಘಾತ 1 ಸಾರಿ 7 ರ ಘಾತ 1 ಅಂದ್ರೆ 2 14 ಇಂಟು 7 14 7 98. ಕರೆಕ್ಟ್. ಈಗ ಕರೆಕ್ಟ್ ಆಯ್ತು ನೋಡಿ. ಎರಡನೇ ಲೆಕ್ಕ ನೋಡಿ. ಎರಡನೇ ಲೆಕ್ಕ 25
25 ನಾವು 5 ಇಂಟು 5 ಅಂತ ಬರಿತೀವಿ. 5 ಇಂಟು 5 ಇಂಟು 5 ಸ್ಕ್ವೇರ್ ಇದೆ. ಇದನ್ನ ಮಾಡ್ತಾ ಇರೋದು ಇಂಟು ಟಿ ರೇಸ್ ಟು 8 ಇದೆ. ಭಾಗಾಕಾರ 10 ರ ಘಾತ 3 ಇಂಟು ಟಿ ರೇಸ್ ಟು 4. ಸರಿ, ಇದನ್ನ ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಎಂ ಇಂಟು ಎನ್ ಅಂತ ಬರೀಬಹುದು. ಎ ರೇಸ್ ಟು ಎಂ ಪ್ಲಸ್ ಎನ್. 5 ರ ಘಾತ 1 ಪ್ಲಸ್ 1 ಅಂದ್ರ 2 ಪ್ಲಸ್ 2 ಅಂದ್ರ 4. 5 ರ ಘಾತ 4 ಇಂಟು ಟಿ ದ ಘಾತ 8. ಇದನ್ನ 2 ಇಂಟು 5 ಅಂತ ಬರ್ಕೊಂತೀವಿ. ಅದರ ಘಾತ 3 ಇಂಟು ಟಿ ರೇಸ್ ಟು 4. ನೋಡ್ರಿ, 5 ರ ಘಾತ 4 ಇಂಟು ಟಿ ದ ಘಾತ 8 ಡಿವೈಡ್ ಬೈ 2 ರ ಘಾತ 3 ಇಂಟು 5 ರ ಘಾತ 3 ಇಂಟು ಟಿ ದ ಘಾತ 4 ಇಸ್ ಈಕ್ವಲ್ ಟು 5 ರ ಘಾತ 4 ಮೈನಸ್ 3 ಇಂಟು ಟಿ ದ ಘಾತ 8 ಮೈನಸ್ 4 ಡಿವೈಡ್ ಬೈ 2 ರ ಘಾತ 3. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಹೆಂಗಾಗುತ್ತ? 5 ರ ಘಾತ 4 ಮೈನಸ್ 3 ಅಂದ್ರ 5. 5 ರ ಘಾತ 1 ಅಂದ್ರ 5. ಟಿ ದ ಘಾತ 8 ಮೈನಸ್ 4 ಅಂದ್ರ ಟಿ ರೇಸ್ ಟು 4. ಟಿ ದ ಘಾತ 4 ಇಂಟು 2 ರೇಸ್ ಟು 3 ಅಂತಂದ್ರ 8. ಇದು ಉತ್ತರ. ನೆಕ್ಸ್ಟ್ ಮೂರನೇದು ನೋಡಿ. 3 ರ ಘಾತ 5 10 ರ ಘಾತ ಇಂಟು 10 ರ ಘಾತ 5 25. 25ಅನ್ನ 5 ಇಂಟು 5 ಅಂತ ಬರಿತೀನಿ. 5 ಇಂಟು 5. ನೆಕ್ಸ್ಟ್ 5 ರ ಘಾತ 7. 5 ರ ಘಾತ 7 ಇಂಟು 6 ರ ಘಾತ 5. 6 ರ ಘಾತ 5ಅನ್ನ 2 ಇಂಟು 3 ಘಾತ 5 ಅಂತ ಬರಿತೀನಿ. ಇಸ್ ಈಕ್ವಲ್ ಟು 3 ರ ಘಾತ 5. ಇದನ್ನು ಸಹ ನಾನು 2 ಇಂಟು 5 2 5 10 ಘಾತ 5 ಅಂತ ಬರಿತೀನಿ. ಇದನ್ನ ಈಗ 5 ರ ಘಾತ 2 ಆಯ್ತು. 5 ಪ್ಲಸ್ 5 ಅಂದ್ರ 5 ರ ಘಾತ 1 ಪ್ಲಸ್ 1 ಅಂದ್ರ 5 ರ ಘಾತ 2. ಈಗ 5 ರ ಘಾತ 7 ಇಂಟು 2 ರ ಘಾತ 5 ಇಂಟು 3 ರ ಘಾತ 5. ಈಗ ನೋಡಿ ಸಿಂಪ್ಲಿಫೈ ಮಾಡ್ತೀನಿ. 3 ರ ಘಾತ 5 ಇಂಟು 2 ರ ಘಾತ 5 ಇಂಟು 5 ರ ಘಾತ 5 ಇಂಟು 5 ರ ಘಾತ 2 ಮತ್ತೆ 5 ರ ಘಾತ 7 ಇಂಟು 2 ರ ಘಾತ 5 ಇಂಟು 3 ರ ಘಾತ 5. 3 ರ ಘಾತ 5. ಘಾತಾಂಕ ನಿಯಮಗಳನ್ನು ಬಳಸ್ಕೊಂಡಾಗ 3 ಬಳಸ್ತೀವಿ. 3 ರ ಘಾತ ಇಲ್ಲಿ 3 ಎಲ್ಲಿ ಇಲ್ಲ. ನ್ಯೂಮರೇಟರ್ದೊಳಗ ಅಂಶದೊಳಗ 3 ಎಲ್ಲಿ ಇಲ್ಲ. ಇಲ್ಲಿ ಛೇದದೊಳಗ ಐತಿ. 5 ಮೈನಸ್ 5 ಆಯ್ತು ಇಂಟು ನೆಕ್ಸ್ಟ್ 2 ಇದೆ. ಅಂಶದೊಳಗ ಎಲ್ಲಿಯೂ 2 ರ ಘಾತ 5 ಇಲ್ಲ. 5 ಹಂಗ ಬರದೆ ಛೇದದೊಳಗ ಐತಿ. 5 ಮೈನಸ್ 5 ಆಗತ್ತ. ನೆಕ್ಸ್ಟ್ 8 5 ಇಲ್ಲ ಐತಿ ನೋಡ್ರಿ. 5 ರ ಘಾತ 5 ಪ್ಲಸ್ 2
ಮೈನಸ್ 5^7. ನೋಡ್ರಿ 3^0 ಇಂಟು 2^0 ಇಂಟು 5^0 ಆಗುತ್ತೆ. 1 ಇಂಟು 1 ಇಂಟು 1 ಇಸ್ ಈಕ್ವಲ್ ಟು 1 ಉತ್ತರ. ಇದಿಷ್ಟು 11 ಅಭ್ಯಾಸ 11.2. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ ಅಂತಂದ್ರ ಲೈಕ್ ಮಾಡಿ. ನೀವು ಮತ್ತೆ ಯಾವ ಘಟಕದ ಯಾವ ಅಧ್ಯಾಯದ ವಿಡಿಯೋ ಬೇಕು ಎಂಬುದನ್ನ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋ ನಿಮ್ಗೆ ತಲುಪುತ್ತೆ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.